ನಾರಾಯಣಾಯ ಪರಿಪೂರ್ಣ ಗುಣಾರ್ಣಮಾಯ ವಿಶ್ವೋದಯಸ್ಥಿತಿರಜೋನ್ನೇತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಹೇ ವಿಚ ಪೂರ್ಣಂ ಪ್ರಜ್ಞಸ್ತೃತೀಯಸ್ಥೋ ಭಗವತ್ಕಾರ್ಯಸಾಧಕಃ ಕಾಮಧೇನುರತಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಖಲು ಆದಿರಾಜಶ್ರೀಪಾದೋ ಅಭೀಷ್ಟದಸ್ತತಾಂ ಶ್ರೀ ಗುರುಭ್ಯೋ ನಮಃ. ದೇವರ ಸತ್ಯಶಬ್ದದ ಬಗ್ಗೆ ನಿರ್ವಚನ ಮಾಡ್ತಾ ಇದ್ದಾರೆ. ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಸತ್ ನಿರ್ದುಷ್ಟ ಎಂಬ ಅರ್ಥ ಕೂಡ ಇದೆ. ಯಾವುದೇ ದೋಷರಹಿತನು ಸಚ್ಚಿದಾನಂದ ಆತ್ಮೈತೆ ಮಾನಸೇಸ್ತು ಸುರೇಶ್ವರಿ. ಮನುಷ್ಯರು ದೇವರನ್ನು ಸತ್ತು ಚಿತ್ತು ಆನಂದ ಆತ್ಮ ಅಂಥೇಳಿ ಉಪಾಸನೆ ಮಾಡಬೇಕು ಅಂತ ಹೇಳಿ ಯಾವುದು ನಿಮ್ಮ ಅಣುಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಸತ್ತು ಅಂತ ಹೇಳಿದ್ರೆ ದೋಷರಹಿತ ಅಂತ ಅರ್ಥ. ಚಿತ್ತು ಜ್ಞಾನರೂಪ, ಆನಂದ ಸಂತೋಷ ಸ್ವರೂಪ ಮತ್ತು ಆತ್ಮ ಸ್ವಾಮಿ, ಈ ನಾಲ್ಕು ಗುಣಗಳು ಮನುಷ್ಯರು ದೇವರನ್ನು ಉಪಾಸನೆ ಮಾಡತಕ್ಕಂಥ ಮನಸ್ಸರಾದವರು ಚತುರ್ಗುಣ ದೇವರಲ್ಲಿ ಉಪಾಸನೆ ಮಾಡಬೇಕು ಅಂತ ಹೇಳುವಾಗ ಸತ್ತು ಶಬ್ದಕ್ಕೆ ದೋಷರಹಿತ ಎಂಬ ಅರ್ಥವನ್ನು ಕೂಡ ದೋಷ ಇಲ್ಲದವ ನಿರ್ದೋಷ ಎಂಬ ಅರ್ಥವನ್ನು ಹೇಳಿದ್ದಾರೆ ಅಂತದನ್ನು ನಾವು ಇಟ್ಕೊಳ್ಬೇಕು. ಮತ್ತು ಹಾಗೆ ಉಪನಿಷತ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದರಲ್ಲಿ ಉಪನಿಷತ್ತು ಹೇಳ್ತದೆ ಬ್ರಹ್ಮನ ಲಕ್ಷಣ ಹೇಳುವಾಗ ಸತ್ಯ ಅದೊಂದು ಲಕ್ಷಣ ಅಂತ ಅರ್ಥ. ಸತ್ಯ ಅಂದರೆ ಏನು ಅಂತ ಹೇಳುವಾಗ ಆ ಉಪನಿಷತ್ತೆ ವ್ಯಾಖ್ಯಾನ ಮಾಡಿ ಹೇಳುತ್ತೆ ಅದನ್ನು. ಯಾಕೆ ಸೃಷ್ಟಿ ಪ್ರಕರಣ ಮತ್ತು ಅನ್ನಮಯ ಪ್ರಕರಣ ಮತ್ತು ಪ್ರಾಣ ಪ್ರಕರಣ, ಈ ಮೂರು ಪ್ರಕರಣಗಳಿಂದ ಸತ್ಯ ಶಬ್ದವನ್ನು ವಿವರಿಸಿದ್ದಾರೆ ಅಂತ ಹೇಳ್ತಾರೆ. ಸತ್ಯ ಶಬ್ದದ ಕಾರಣ ಅಂತ ಹೇಳಿದರೆ ಒಂದು ಸೃಷ್ಟಿ ಮಾಡುವವ ಅಂತ ಅರ್ಥ. ಸದ್ಭಾವಂ ವ್ಯಾಪಯತಿ, ಅಸ್ತಿತ್ವವನ್ನು ಹೊಂದಿಸುವವ, ಸೃಷ್ಟಿ ಮಾಡುವವ, ಪರಿಣಾಮ ಹೊಂದಿಸುವುದು ಅಂತ ಅರ್ಥ. ಮಣ್ಣು ಹೋಗಿ ಮಳೆಗಾಗುವುದು ಅದು ಸೃಷ್ಟಿ ಆಗುವುದು ಅಂತ ಅರ್ಥ, ಪರಿಣಾಮ ಆಗುವುದು ಅಂತ ಅರ್ಥ. ಆ ರೀತಿ ಪರಿಣಾಮ ಮಾಡುವವ ಸೃಷ್ಟಿ ಮಾಡುವವ ಅಂತ ಅರ್ಥ. ಹಾಗೆ ಚದುರ್ಲು ವಿಶರಣಗತ್ಯವ ಸಾಧನೆಶು ಎಂಬ ಧಾತುವಿನ ಪ್ರಕಾರ ಸೀದತಿ ಸೀದಂತಿ ಮಮ್ಮ ಗಾತ್ರಾಣಿ, ನನ್ನ ಶರೀರ ಎಲ್ಲ ಇದಾಗ್ತಾ ಉಂಟು ಅಂತಿದ್ದು ಹಾಳಾಗ್ತಾ ಉಂಟು. ಇಲ್ಲಿ ನಾಶ ಎಂಬ ಅರ್ಥವನ್ನು ಕೂಡ ಭಗವದ್ಗೀತೆಯಲ್ಲಿ ಉಪಯೋಗ ಮಾಡಿದ್ದಾರೆ. ತತ್ಶಬ್ದಕ್ಕೆ ಅರ್ಥ ಚದುರ್ಲು ವಿಶರಣ ನಾಶ ಅಂತ ಹೇಳ್ತಾರೆ. ಗತ್ಯವಸಾಧನೇಶು ಅವಸಾಧನ ನಾಶ ಅಂತ ಹೇಳ್ತಾರೆ. ಆದ ಕಾರಣ ಅವಸಾಧನ ಎಂಬ ಅರ್ಥ, ನಾಶ ಎಂಬ ಅರ್ಥ ಕೂಡ ಸತ್ಶಬ್ದಕ್ಕೆ ಇದೆ. ಆದ ಕಾರಣ ನಾಶವನ್ನು ಮಾಡುವವ, ಇದು ಕೂಡ ಶಬ್ದದ ಅರ್ಥ. ಅದನ್ನೇ ಎಂಥದ್ದು ಅನ್ನಮಯ ಪ್ರಕರಣದಿಂದ ಉಪಾದನೆ ಮಾಡ್ತದೆ. ಸೃಷ್ಟಿ ಪ್ರಕರಣದಿಂದ ಎಂಥದ್ದು ಸತ್ ಎಂಥದ್ದು ಸೃಷ್ಟಿ ಮಾಡಿದವ ಅಂತ ಅರ್ಥ. ಆಮೇಲೆ ಅನ್ನಮಯ ಪ್ರಕರಣದಿಂದ ಜಗತ್ತನ್ನು ನಾಶ ಮಾಡುವವ ಅಂತ ಅರ್ಥ. ಹಾಗೆ ಸ್ಥಿತಿ ಸತ್ ಅಸ್ತಿತ್ವ, ಅಸ್ಥಿತಿ ಸತ್, ಇದು ಅಸ್ಥಿ ಶಬ್ದ ಇರುವಿಕೆಯನ್ನು ಮಾಡುವವ, ಸ್ಥಿತಿಯನ್ನು ಮಾಡುವವ, ಇದು ಮೂರನ್ನು ಕೂಡ ಮಾಡುವವ, ಅದು ಕೂಡ ಶಬ್ದದ ಅರ್ಥ. ಅಂದರೆ ಸ್ಥಿತಿ ಮಾಡುವವ, ಪಾಲನೆ ಮಾಡುವವ, ನಾಶ ಮಾಡುವವ, ಇದು ಕೂಡ ಸತ್ಶಬ್ದ ಅರ್ಥ ಅಂತ ಹೇಳುವ ಅರ್ಥವನ್ನು ಉಪನಿಷತ್ತು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬ ಉಪನಿಷತ್ನಲ್ಲಿ ಹೇಳುವಾಗ ಇದಕ್ಕೆ ಹೇಳ್ತಾರೆ. ಸದ್ಭಾವಂ ವ್ಯಾಪಯತಿ, ನಾಶಂ ವ್ಯಾಪಯತಿ ಹೊಂದಿಸ್ತಾನೆ. ಹಾಗೆ ಅಸ್ತಿತ್ವವನ್ನು ಸ್ಥಿತಿಯನ್ನು ಮಾಡ್ತಾನೆ, ಹೊಂದಿಸ್ತಾನೆ. ಈ ರೀತಿಯಾಗಿ ಸತ್ಶಬ್ದಕ್ಕೆ ಇಂಥದ್ದು ಅನೇಕ ಅರ್ಥ ಹೇಳಿದ್ದಾರೆ. ಆದ ಕಾರಣ ನಾವು ಉಪಾಸನೆ ಮಾಡುವ ಇದರಲ್ಲಿ ಆ ಸತ್ ಎಂಬ ಒಂದು ಶಬ್ದವು ಕೂಡ ಸೇರಿದೆ ಎಂಬುದನ್ನು ನಾವು ಗಮನಿಸಬೇಕು. ಆದ ಕಾರಣ ಆ ಶಬ್ದದ ಅರ್ಥ ನಮಗೆ ಮನುಷ್ಯರ ಉಪಾಸನೆಯಲ್ಲಿ ಸೇರಿರ್ತಕ್ಕಂಥ ಒಂದು ಅಂಶ ಎಂದು ಗಮನ ಮಾಡಿಕೊಂಡು ನಾವು ದೇವರ ಸತ್ಶಬ್ದ ಅರ್ಥವನ್ನು ತಿಳಿದುಕೊಂಡು ಅವನನ್ನು ಉಪಾಸಿಸೋಣ ಎಂಬ ಅಂಶವನ್ನು ಹೇಳಿ ನಾನು ಮಾತನ್ನು